ಪ್ರತಿಯೊಬ್ಬ ನಾಗರಿಕನಿಗೆ ಅವನದೇ ಆದಂತ ಫಂಡಮೆಂಟಲ್ ರೈಟ್ಸ್ ಇದೆ. ಇಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಪ್ರಶ್ನೆ ಮಾಡುವಂತ ಹಕ್ಕು ಎಲ್ಲರಿಗೂ ಇದೆ. ಅಲ್ಲಿ ಒಂದು ತಮ್ಮ ಗಮನದಲ್ಲಿ SIT ತಂಡ ಅಲ್ಲ, ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ ಅಲ್ಲಿರುವಂತಹ ನ್ಯಾಯಮೂರ್ತಿಗಳು ಕಾನೂನು ವಿರುದ್ಧವಾಗಿ ತೀರ್ಪು ಕೊಟ್ಟ ಕೆಳಗಿಳಿದ ಮರುಗಳಿಗೆಯಲ್ಲಿ ಅರೆಸ್ಟ್ ಆಗಿರುವಂತ ಘಟನೆಗಳು ನಮ್ಮ ಈ ದೇಶದ ಸಂವಿಧಾನದಲ್ಲಿದೆ. ಹಾಗಾಗಿ SIT ತಂಡ ಸರಿಯಾದ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳ್ತಾ ಇದೀವಿ. ಅಲ್ಲಿ ತೀರ್ಕೊಳ್ಳಿಲ್ಲ ಅಂತ ಗೊತ್ತಾದ ನಂತರ ನಾವು ಏನ್ ಮಾಡ್ಬೇಕು ಅವ್ರ ವಿರುದ್ಧವಾಗಿ ಮಾಡ್ಲೇಬೇಕಲ್ಲ. ಅವರು ತನಿಖೆಗೆ ಮಾಹಿತಿ ತೆಗೆದುಕೊಂಡು ನಂತರ ಅರೆಸ್ಟ್ ಮಾಡಬಹುದು, ತಕ್ಷಣಕ್ಕೆ ಮಾಡಬೇಕು. ಅರೆಸ್ಟ್ ಮಾಡುವಂತ ರೂಲ್ಸ್ ಇಲ್ವಲ್ಲ. ರೇವಣ್ಣ ಅರೆಸ್ಟ್ ಮಾಡಿದ್ರು, ಒಂದು ನಿಮಿಷ ಉತ್ತರ ಕೊಡಿ. ರೇವಣ್ಣ ಅರೆಸ್ಟ್ ಮಾಡಿದ್ರಲ್ಲಿ ಅಲ್ಲ, ಒಂದು ನಿಮಿಷ. ರೇವಣ್ಣ ಅರೆಸ್ಟ್ ಮಾಡಿದ್ರು, ರೇವಣ್ಣ ಬಚ್ಚಿಟ್ಕೊಂಡು ಹುಡುಗ ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ. ನಾ ಅಂತ JDS ಪರ ಮಾತಾಡ್ತಾ ಇಲ್ಲ ನಾನು. ಏನು ಓಡೋಗ್ಬಿಡ್ತಾರೆ ಅಂತ ಅವನ್ನೆಲ್ಲ ಮಲೇಶಿಗೆ ಹೋಗಿದ್ದಂತಪ್ಪ, ನಮ್ಮನ್ನ ಅರೆಸ್ಟ್ ಮಾಡಿ ಅಡಿಕೆಬೇಕಲ್ಲ, ನಾಳೆ ತಪ್ಪಿಬಿಟ್ರ ಮೇಲೆ ಸರ್ ಯಾರು ಮಡಗಿದ್ದಾರೆ, ಯಾವ ರೆಸಾರ್ಟ್ ಅಲ್ಲಿ ಇದ್ದಾನೆ ಅವನು, ಯಾರು ಭದ್ರತೆಯಲ್ಲಿ ಇದ್ದಾನೆ, ಅಲ್ಲಿ ಯಾರ್ಯಾರು ಹೋಗಿ ಏನೇನ್ ಮಾಡ್ತಾ ಇದಾರೆ ಎಲ್ಲ ಗೊತ್ತು. ಮುಂದಕ್ಕೆ ನಾನು ಹೇಳಿಲ್ವಾ, ನಮ್ಮ ಹತ್ರ ಬಲವಾದ ಸಾಕ್ಷ್ಯಗಳಿದಾವೆ. ಇಲ್ಲಿ ಕೇಳಿಸಲ್ಲೇ ನಮ್ಮ ಹತ್ರ ಬಲವಾದ ಸಾಕ್ಷಿಗಳಿದಾವೆ. ನೇರವಾಗಿ ಹೇಳಿದ್ದೀನಿ, 4 ಜನ ಸಚಿವರು ಈ ತಂಡದ ನಾಯಕತ್ವ ವಹಿಸೋದು ಹೇಳ್ತಾ ಇದ್ದೀನಲ್ವ ನಾನಲ್ಲಿ. ಅದನ್ನ ವೆರಿ ಶಾರ್ಟ್ಲಿ ನಾನು ನಿಮ್ಮ ಮುಂದೆ ಬಿಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.